ಲಭ್ಯ ಆಗ್ತಾ ಇದೆ. ಅದರ ಪ್ರಕಾರವಾಗಿ ನೋಡೋದಾದ್ರೆ ತಮಿಳುನಾಡು ವಿಧಾನಸಭೆ ಕಲಾಪ 3 ಗಂಟೆಗೆ ಮುಂದೂಡಿಕೆ ಆಗಿದೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಕೋಲಾಹಲ ಉಂಟಾದಂತ ಹಿನ್ನೆಲೆ, ಅದರ ಜೊತೆಗೆ ಸದನದಲ್ಲಿ ಎಲ್ಲೆಂದರಲ್ಲಿ ವಸ್ತುಗಳನ್ನ ಚೆಲ್ಲಾಡಿರೋದು, ಬಿಸಾಡಿರೋದು, ಈ ರೀತಿಯಾದಂತಹದ್ದೆಲ್ಲವೂ ಕೂಡ ಕಂಡುಬರ್ತಾ ಇರುವಂತಹ ಹಿನ್ನೆಲೆ, ಮತ್ತೊಂದು ಕಡೆ ಸಭಾಧ್ಯಕ್ಷರನ್ನೇ ನಗೆಪಾಟಲಿಗೆ ದೂಡಿದಂತಹ ಒಂದು ಪ್ರಸಂಗ ನಡೆದಿರುವಂತಹ ಹಿನ್ನೆಲೆಯಲ್ಲಿ 1 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿತ್ತು. ಇದೀಗ ಮತ್ತೆ ಕಲಾಪ ಕರೆಯಲಾಯಿತು. ಆ ನಂತರದಲ್ಲೂ ಕೂಡ ಗಲಾಟೆ ಏರ್ಪಡ್ತು. ಗಲಾಟೆ ಏರ್ಪಟ್ಟಂತ ನಂತರದಲ್ಲಿ ಡಿಎಂಕೆಯ ಶಾಸಕರನ್ನ ಕಲಾಪದಿಂದ ಉಚ್ಚಾಟಿಸಲಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಈಗ ಕಲಾಪವನ್ನ 3 ಗಂಟೆಗೆ ಮುಂದೂಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಎಂಟೈರ್ ವಿಶ್ವಾಸ ಮತಯಾಚನೆಯ ಪ್ರಕ್ರಿಯೆ ಏನಿದೆ ಅದು ಇನ್ನೂ ಒಂದಷ್ಟು ಹೊತ್ತು ಮುಂದೆ ಹೋದಂತಾಗಿದೆ. ತಮಿಳುನಾಡಿನ ಶಾಸಕರ ಹುಚ್ಚಾಟ ಈಗ ಜನರ ಮುಂದೆ ಬಟಾ ಬಯಲಾಗಿದೆ.